ಸಚಿವರಾದಂತಹ ಆರ್.ಬಿ. ತಿಮ್ಮಾಪುರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಒಬ್ಬ ಹಿರಿಯ ನಾಯಕ, ಜನಾನುರಾಗಿ ನಾಯಕರನ್ನ ಕಳ್ಕೊಂಡಿರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ಬಂತ ಸರ್ ವಿಚಾರ? ಬಂದಿದೆ ಸರ್, ಬಂದಿದೆ. ಬಾಗಲಕೋಟೆ ಜಿಲ್ಲೆನಲ್ಲಿ ತುಂಬಾ ಪ್ರಭಾವಿ ನಾಯಕರಾಗಿದ್ದವರು. ತುಂಬಾ ಪ್ರಭಾವಿ ನಾಯಕ, ಸೌಮ್ಯ ಸ್ವಭಾವದ ಹಿರಿಯ ನಾಯಕ, ಯಾವಾಗಲೂ ಜನಪರವಾದ ಯೋಚನೆಯಲ್ಲಿರ್ತಕ್ಕಂಥ ನಾಯಕ. ಹೌದು. ದೊಡ್ಡವರಿಗೆ ಅಷ್ಟೇ ಮರ್ಯಾದೆ ಜೊತೆಗೆ ಸಣ್ಣವರಿಗೆ ಮರ್ಯಾದೆ ಕೊಡ್ತಕ್ಕಂಥ ಅವರ ಗುಣ, ಅವ್ರ ಸ್ವಭಾವ ಎಲ್ಲರಿಗೂ ಮಾದರಿ ಆಗ್ತಕ್ಕಂಥದ್ದು. ನಮ್ಮ ಜಿಲ್ಲೆಯಲ್ಲಿ ಎಲ್ಲರಿಗೂ ನೋವು ತರ್ತಕ್ಕಂಥ, ದುಃಖ ತರ್ತಕ್ಕಂಥ ವಿಚಾರ ಇವತ್ತಾಗಿದೆ. ಅಂತಹ ನಾಯಕರು ನಾವು ಅಪರೂಪವಾಗಿ ಕಾಣಬಹುದು ಅವ್ರನ್ನ. ಬಾಗಲಕೋಟೆ ಜಿಲ್ಲೆಯಲ್ಲಿ ಅಭಿವೃದ್ಧಿ ವಿಚಾರಗಳಲ್ಲಿ, ಮೆಡಿಕಲ್ ಕಾಲೇಜ್ ತರೋ ವಿಚಾರದಲ್ಲಿ ಹಿಡ್ಕೊಂಡು ಮುಳುಗಡೆ ವಿಚಾರದಲ್ಲಿ ಬಹಳ ತುಂಬಾ ಆಸಕ್ತಿ ವಹಿಸ್ತಕ್ಕಂಥವ್ರು. ತಮ್ಮ ಆರೋಗ್ಯದಕ್ಕಿಂತ ಜನ ಮುಖ್ಯ ಅಂತಕ್ಕಂಥ ದೃಷ್ಟಿಯಲ್ಲಿ ಅವ್ರ ಆರೋಗ್ಯ ಅವಾಗ ಹದಗೆಟ್ರು ಪ್ರೋಗ್ರಾಮ್ ಯಾಕ್ರಿ ಬರ್ತೀರಿ ಅಂತ ಕೇಳಿಲ್ಲ. ತಿಮ್ಮಾಪುರ ಅವ್ರು ಆರಿಸಿ ಕಳಿಸಿದಾರಲ್ಲ ಜನ, ನಾನ್ ಬರ್ಲೇಬೇಕಾ, ನನಗೆ ಈ ಪ್ರಾಣ ದೇಹಕ್ಕಿಂತಲೂ ಜನ ಮುಖ್ಯ ಅಂತಕ್ಕಂಥ ಮಾತುಗಳನ್ನ ಕೇಳಿದಾಗ ನನಗೆ ಬಹಳ ನೋವು ಅನಿಸಿತ್ತು. ಅಷ್ಟು ಕಷ್ಟದಲ್ಲಿಯೂ ಯಾವುದೇ ಸಭೆ ಸಮಾರಂಭಗಳನ್ನ ತಪ್ಪಿಸಲಾರದೆ ಇರ್ತಕ್ಕಂಥ ಅವ್ರ ಸ್ವಭಾವ, ಅವ್ರಕ್ಕಿಂತ ಕಿರಿಯ ವಯಸ್ಸಿನವರಿಗೂ ಗೌರವ ಕೊಡ್ತಕ್ಕಂಥ ಅವ್ರ ಸ್ವಭಾವ, ಅವರ ಮಾರ್ಗದರ್ಶನ, ಅವ್ರು ನಡೆದು ಬಂದ ದಾರಿ ಬಹಳ ಜನಕ್ಕೆ ಕೆಲವು ವಿಚಾರಗಳಲ್ಲಿ ಅವರು ಮಾದರಿ ಆಗಿದ್ದಾರೆ ಅಂತಕ್ಕಂಥದ್ರ ಜೊತೆಗೆ ಬಹಳ ನಮ್ಮ ಜಿಲ್ಲೆ ಅಂತೂ ಒಬ್ಬ ನಾಯಕನ ಕಳ್ಕೊಂಡಿದ್ದೀವಿ. ಅವನು ಇವತ್ತು ಮೆಡಿಕಲ್ ಕಾಲೇಜ್ ತರೋದ್ರಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದ್ರಲ್ಲಿ, ನಮ್ಮ ಸರ್ಕಾರಿ ಮೆಡಿಕಲ್ ಕಾಲೇಜ್ ತರೋದ್ರಲ್ಲಿ. ಈಗ ಅಂತ ಒಬ್ಬ ನಾಯಕನ ಕಳ್ಕೊಂಡಿದ್ದೀವಿ. ನನಗೆ ಭಗವಂತನಲ್ಲಿ ನಾನು ಬೇಡ್ಕೊಳ್ತೇನೆ, ಅವ್ರ ಕುಟುಂಬಕ್ಕೆ ಅಂತ ದುಃಖವಾದಂತ ವಿಚಾರಗಳಲ್ಲಿ ಅದನ್ನ ಸಹಿಸ್ಕೊಳ್ತಕ್ಕಂತ ಶಕ್ತಿ ಭಗವಂತ ಕೊಡ್ಲಿ, ಅವ್ರ ಅಭಿಮಾನಿಗಳಿಗೆ ಕೊಡ್ಲಿ. ಅವರಷ್ಟು ಓದ್ಲಾರ್ದೆ ಇರಿದ್ರು ಮಹಾ ಅಭಿಮಾನಿಗಳನ್ನ ಕಟ್ಕೊಂಡಿದ್ರು. ಅವ್ರ ಮೀಟಿಂಗ್ ದಲ್ಲಿ ಅವ್ರ ಮಾತುಗಳು ಎಲ್ಲ ವಿಷಯಗಳನ್ನ ತಿಳ್ಕೊಂಡು ಮಾತನಾಡ್ತಕ್ಕಂಥದ್ದು, ಬಹಳ ಒಂದು ತೂಕದ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದೀವಿ. ಅವ್ರ ಅಭಿಮಾನಿಗಳಿಗೆ ಹಾಗೂ ಕುಟುಂಬಕ್ಕೆ ಇಂತ ದುಃಖವನ್ನು ಸಹಿಸಿಕೊಡುವಂತ ಶಕ್ತಿ ಭಗವಂತ ಕೊಡ್ಲಿ ಅಂತೇಳಿ ನಾನು ಹಾರೈಸ್ತೇನೆ. ರೈಟ್, ಥ್ಯಾಂಕ್ ಯು ತಿಮ್ಮಾಪುರ್ ಅವರೇ, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಸಚಿವ ತಿಮ್ಮಾಪುರ್ ಇವರೆಲ್ಲ ಕಂಟೆಂಪರರಿ, ಸಮಕಾಲೀನರು, ಹೋಗೋ ಬಾರೋ ಫ್ರೆಂಡ್ಸ್ ಇವರೆಲ್ಲ ಬಹಳ ದುಃಖದಲ್ಲಿ ಮಾತನಾಡಿದ್ದಾರೆ.